ಹೋಗುತ್ತಿದೆ ಈ ಬೃಂದಾವನ. ಏಳು ಆನೆಕಟ್ಟನ ಜಲಮರೆ ಮಧ್ಯೆ ದೊರೆತಿರುವ ಚಿತ್ರಗಳನ್ನ ನೋಡಿದ್ರೆ ನಿಜವಾದ ಪ್ರಾಣಿಗಳ ಎದ್ದುಬಂದಂತೆ ಗೋಚರವಾಗ್ತಾ ಇವೆ. ಈ ಎಲ್ಲ ಜಲಕ್ರೀಡೆಗಳ ಸೀರೆನ ಕದ್ದ ಆ ಕೃಷ್ಣನ ನೋಡಿ ನಾನು ಮೈ ಮರ್ತೇನೆಲ್ಲ. ये जीना भी कोई जीना है जिसमें कोई किक न हो। चेहरे पे गुस्सा, जुबान पे गाली, गोली भी चलाए फिर भी दोनों हाथ काली। ये हेडेक नहीं है मेरे प्यार का हैंगओवर, जैसे तुम उतारा नहीं चाहो। ಈ ಕೃಷ್ಣಾ ನದಿ ತೀರದಲ್ಲಿ ಜೋರಾಗಿ ಪದ ಹಾಡಿ ನರ್ತಿಸುವ ನರ್ತಕಿ ಯಾರಿರಬಹುದು? ಆ ಚಂದ್ರನ ಹಿಂಬಾಲಿಸಿದ ಚಕೋರಿಯೋ ಅಥವಾ ದೇವೇಂದ್ರನ ಸಭಾಂಗಣದ ರಂಬೆಯೋ? ಅಂಬುಜಮುಖಿಯಂತೆ ವರ್ಣರಂಜಿತವಾಗಿ ಶೋಭಿಸುವ ಇವಳ ಛಾಯಾಗ್ರಹಕ್ಕೆ ಮಂಜಾಗಿ ಹೋದವು ನನ್ನ ಕಣ್ಗಳು. ಅಕ್ಷರ ಸಹ ಬರೆಯಲು ಸಾಲದ ಇವಳ ಬಳಕುವ ಸೊಂಟ ಮತ್ತು ಕಂಠದ ಜೊತೆ ನಂಟಿರುವ ಇವಳ ಮೊಗಸ್ತನಗಳನ್ನು ಕೆತ್ತಿ ಚಿತ್ರಿಸಿದ ಆ ಕಲೆಗಾರ ಎಂತಹ ಸುಂದರ! ಏನೇ ಆಗಲಿ ಈ ಸುಂದರಿಯ ಸವಿರುಚಿಯನ್ನು ನಾನು ಸವಿಯಲೇಬೇಕು. ಯಾರು ನೀನು? ನಾನು ಈ ಊರಿನ ಅಗರ್ಭ ಶ್ರೀಮಂತ ಭದ್ರೇಗೌಡನ ಮಗಳು ಕಾವೇರಿ ಅಂತ. ಓಹೋ, ಅರ್ಥವಾಯಿತು. ಅಷ್ಟೇ ಅಲ್ಲ, ಅನೇಕ ವರ್ಷಗಳಿಂದ ಸಂಸತ್ ಶಾಸಕರಾಗಿ ಸಿಎಂ ಕುರ್ಚಿಗಾಗಿ ಕಾಯ್ತಾ ಇರುವ ದಿಟ್ಟ ರಾಜಕಾರಣಿಯ ಮಗಳು. ಯಾಕೆ? ಯಾಕಂತೂ ಅಲ್ಲ ಚಿನ್ನ, ಸಂತೋಷ ಉಕ್ಕಿ ಬಂದು ಕೇಳಿದೆ. ನೀಡಿ ಮಾಡಿದ ನಿನ್ನ ಕುಡಿ ಹುಬ್ಬಿನ ಮಧ್ಯದಲ್ಲೇ, ಮುದ್ದಾಗಿ ಕಾಣುವ ನಿನ್ನ ಕಂಗಳಲ್ಲಿ, ಎದ್ದು ಕಾಣುವ ನಿನ್ನ ಒಂದೊಂದು ಅಂಗಾಂಗದ ಸಿರಿ ಸೊಬಗು ನೋಡಿದರೆ ನನ್ನ ಬುದ್ಧಿ ಭ್ರಮೆಯಾಗಿದೆ. ನಿನ್ನ ಮುಂದೆ ಆ ವಿಶ್ವ ಸುಂದರಿ ಯಾವ ಲೆಕ್ಕ? ತುಂಬಾ ಥ್ಯಾಂಕ್ಸ್ ನೀವು ನನ್ನನ್ನ ಹೊಗಳಿದ್ದಕ್ಕೆ. ತಾವು ಯಾರು? ನಾನಾ? ದೇಶ ವಿದೇಶಗಳನ್ನು ಸುತ್ತಿ ಕೋಶ ಓದಿ ಬಂದಿರುವ ದಿ ಗ್ರೇಟ್ ಬಿಸಿನೆಸ್ ಮ್ಯಾನ್ ವಿಕ್ರಮ್ ಕುಮಾರ್. ಅಷ್ಟೇ ಅಲ್ಲ, ನಿನ್ನ ತಂದೆಯ ಹಲವು ಫ್ಯಾಕ್ಟರಿಗಳ ಎಂಡಿ. ನೀವು ನಮ್ಮ ಫ್ಯಾಕ್ಟರಿಯ ಎಂಡಿ ಆಗಿದ್ದಕ್ಕೆ ಮತ್ತು ನನ್ನನ್ನ ವರ್ಣಾತೀತವಾಗಿ ಹೋಗಿದ್ದಕ್ಕೆ ತಮಗೆ ನನ್ನ ಕಡೆಯಿಂದ ಇನ್ನೊಂದು ಸಾರಿ ಥ್ಯಾಂಕ್ಸ್. ನೋಡಿ, ತಾವಿನಿಂದ ಬಂದ ದಾರಿಗೆ ಸುಂಕವಿಲ್ಲ ಎಂದು ತಿಳಿದು ಹೊರಟೋಗಬಹುದು. ಹೊರಟು ಹೋಗಲು ಬಂದಿಲ್ಲ ಕಾವೇರಿ. ಈ ಕೃಷ್ಣಾ ನದಿ ತೀರದಲ್ಲಿ, ಈ ಕೃಷ್ಣಾ ನದಿಯ ಮಡಿಲಲ್ಲಿ ಆಗದ ಪ್ರವಿ ಒಂದಾಗಿ ಸಂಗಮವಾದಂತೆ ಕಾವೇರಿ ಎಂಬ ನಿನ್ನಲ್ಲಿ ನಾನು ಒಂದಾಗಿ ಪ್ರೇಮ ಲೀಲಾಚಾಲವಾಡಲು ಬಂದಿರುವೆ. ಸಮಯ ಕಳೆದಂತೆಲ್ಲ ಮಾತಿಗೆ ಮಾತು ಬೆಳೆಸಿ ನಿನ್ನ ಮಾತಿನ ಅರ್ಥ ಮಿತಿ ಮೀರ್ತಾ ಇದೆ. ಮರ್ಯಾದೆಯಿಂದ ಈ ನಿನ್ನ ಕಾಲಿಗೆ ಬುದ್ಧಿ ಹೇಳಿದ್ರೆ ಸರಿ, ಎಂದು ಹೋದ್ರೆ ನನ್ನ ಚಮತ್ಕಾರ ಏನೆಂಬುದನ್ನ ತೋರಿಸಬೇಕಾದದ್ದು ಬಲು ಎಚ್ಚರ. ಕಾವೇರಿ, ವರ್ಷ ಪೂರ್ತಿ 18 ತುಂಬಿದರು ಇನ್ನೂ ಕೊರಳಲ್ಲಿ ತಾಳಿ ಇಲ್ಲದೆ ಕಂಗಾಲಾಗಿರುವ ನೀನು ಚಮತ್ಕಾರದ ಹಾದಿ ಹಿಡಿದಿದ್ದೇಯಾದರೆ
ನನ್ನ ಕೈಯಿಂದಲೇ ಬೀದಿ ಪಾಲಾಗುವುದು ನಿನ್ನ ಜೀವನ. ವಿಕ್ರಮ್, ನಿನ್ನಂತ ಸಾವಿರ ನಾಯಿಗಳಿಗೆ ಆಶ್ರಯ ನೀಡಿ ಆಶ್ರಯದಾತ ನೆನೆಸಿಕೊಂಡವ ನನ್ನ ತಂದೆಯ ಸಿರಿತನದ ಮುಂದೆ ನೀನ್ ಹೇಳ್ತಾ ಇದ್ದಲ್ಲ ಈ ಮಹಡಿ ಮಂಟಪ ಕೇವಲ ಶೂನ್ಯ ಇದ್ದ ಹಾಗೆ. ಹಸಿವೆಯಾಗಿದೆ ಎಂದು ಚಿನ್ನದ ಅಂಗಡಿಯಲ್ಲಿ ಹೋಗಿ ಮೃಷ್ಟಾನ್ನ ಕೊಡಿ ಎಂದು ಕೇಳಿದರೆ ಅವರ ಹಸಿವು ತೀರುವುದೇ ಇಲ್ಲ. ಹಾಗಾಗುತ್ತಿದೆ ನಿನ್ನ ಮಾತಿನ ಅರ್ಥ. ವ್ಯರ್ಥ ಯೋಚನೆ ಮಾಡದೆ ನಿಮ್ಮವದು ನಾನೆಂದು ಈ ಮಧುಚಂದ್ರನಿಗೆ ಕೈ ಚಾಚಿ ಕೇಳಿದೆ. ಈಗಲೇ ಕಂಗೊಳಿಸುವುದು ನಿನ್ನ ಕೊರಳಿನಲ್ಲಿ ಈ ಮುತ್ತಿನ ಮಾಂಗಲ್ಯ. ವಿಕ್ರಮ್, ಈ ಮಾಂಗಲ್ಯ ತೋರಿಸಿ ಮಂಗನಾಗೆ ನಿನ್ನ ಅಂಗಾಂಗಗಳನ್ನೆಲ್ಲ ನನ್ನ ಕೈಯಲ್ಲಿ. ಯಮನಿಗೆ ಯಮನಾಗಿ ನಿಂತಿರುವ ಈ ವಿಕ್ರಮನಿಗೆ ಪ್ರಾಣದ ಭೀತಿಯೇ ಇಲ್ಲ. ಒಮ್ಮನೆ ನೀನಾಗೆ ನೀನು ಒಲಿದು ಬಂದರೆ ಸರಿ, ಇಲ್ಲವಾದರೆ ಅಂದು ದ್ರೌಪದಿಗೆ ಆ ದುಶ್ಯಾಸನ ಮಾಡಿದ್ದು ಬರೀ ವಸ್ತ್ರಾಪಹರಣ. ನಾನಿನ್ನು ಮಾಡುವುದು ನಿನ್ನ ಶೀಲಹರಣ. ಅದು ನಡೆದದ್ದು ಅಂದಿನ ಕಾಲದಲ್ಲಿ, ಈಗಲ್ಲ. ಅದು ನಡೆದದ್ದು ಪಗಡೆ ಆಟದಲ್ಲಿ. ಅಂತ ನಡೆದ ಪಗಡೆ ಆಟ ಇಂದು ನಡೆದಿಲ್ಲ. ಆ ರೀತಿ ಪಗಡೆ ಆಟಗಳಿಲ್ಲಿ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅದು ನಡೀತವೆ ಅಂತ ನೀನು ಹೊತ್ತು ಭಾವನೆ ಇಟ್ಕೊಂಡಿದ್ರೆ ಅದು ಸಾಧ್ಯವಾಗದೇ ಇರೋ ಮಾತು. ಆ ರೀತಿ ಆಸ್ತಿ ಆಮಿಷಗಳನ್ನ ತುಂಬಿಕೊಂಡು ಒಂದು ಹೆಣ್ಣಿನ ಮೈ ಕೈ ಮುಟ್ಟೆ ತೀರಬೇಕೆಂಬ ಆಸೆ ನಿನ್ನ ಹತ್ರ ಇದೆ. ಮೊದಲು ಬಂದರೆ ಇಲ್ಲಿರೋ ಪೊಲೀಸರು ಬಾತು ಲಾಕಕ್ಕೆ ಹಾಕ್ತಾರೆ. ಹುಷಾರ್. ಪೊಲೀಸ್ ಸ್ಟೇಷನ್, ಪೊಲೀಸ್ ಲಾಕಪ್. ದಿನನಿತ್ಯ ಕೊಲೆ ಸುಲಿಗೆ ಹೆಣ್ಣಿನ ಅಪಹರಣಗಳೆಲ್ಲವೂ ಕಾಕಿ ಎದುರಿಗೆ ನಡೆದರೂ ಕಣ್ಮುಚ್ಚಿಕೊಂಡು ಕುಳಿತಿರುವ ಆ ನಿನ್ನ ಪೊಲೀಸ್ ಸ್ಟೇಷನ್ ನನ್ನನ್ನೇನು ಮಾಡಲಾರದು. ಅಪ್ಪಿತಪ್ಪಿ ಯಾವನಾದರೊಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿ ನಮ್ಮಂತವರನ್ನು ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಿದ್ದೇಯಾದರೆ ಕ್ಷಣ ಮಾತ್ರದಲ್ಲಿಯೇ ಕೋಟಿನ ಕಟ್ಟೆಯನ್ನು ಹತ್ತಿ ನ್ಯಾಯಾಧೀಶನ ಕೋಟಿನಲ್ಲಿ ನೋಟಿನ ಸುರಿಮಳೆಯನ್ನೇ ಈ ಕಲಿಕಾಲದಲ್ಲೇ ಆ ನಿನ್ನ ಕಾನೂನು ನನಗೆ ತೃಣಕ್ಕೆ ಸಮಾನ. ಮೂರು ಬಿಟ್ಟು ನಿಂತ ನಿನ್ನಂತ ನರಾಂದವನಿಗೆ ಇಂದಿನ ಈ ಸಮಾಜದ ವೀರಗಾರ್ತಿಯರು. ಕಾವೇರಿ, ಈ ನಿನ್ನ ಸಮಾಜದಲ್ಲಿ ಎಂತೆಂತಹ ಗರತಿಯರಿದ್ದಾರೆ ಗೊತ್ತೇ? ಗಂಡನೇ ದೇವನೆಂದು ಡಾಂಬಿಕತನ ಪ್ರದರ್ಶಿಸಿ ಆಡಂಬರದ ಆಸೆಯನ್ನು ತೋರಿಸಿದ ಬಂಡನೊಂದಿಗೆ ಕೈ ಹಿಡಿದು ತಿರುಗಾಡುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪತಿ ಸೇವೆಯನ್ನು ಮಾಡದ ಸತಿ 108 ವ್ರತ ಮಾಡಿದರೇನು ಫಲ ಎಂಬ ಹಿತ ಬೋಧನೆ ಗೊತ್ತಿದ್ದರು ಪತಿ ಭಕ್ತಳೆಂದು ನಟಿಸಿ ಬಿಡ ಪುರುಷನ ಸಂಘ ಬಯಸಿದ ಬಿಡಾಡಿಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯೇ ಸದ್ಗುಣವತಿ ಎಂದು ನಂಬಿದ ಗಂಡನಿಗೆ ಅನೇಕ ಮಕ್ಕಳನ್ನು ಹೆತ್ತು ಕೊಟ್ಟು ಮಕ್ಕಳನ್ನೇ ಕೈ ಬಿಟ್ಟು ಮತ್ತೊಬ್ಬನೊಂದಿಗೆ ಓಡಿ ಹೋದ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಎದ್ದು ಬರುವರು ನಿನ್ನ ಗರತಿಯರು ಕರಿ ನೋಡೋಣ. ಹಾಳ್ ಪುರಾಣನ ನೀನ್ ಅನ್ಕೊಂಡಂತ ಹೆಣ್ಮಕ್ಳು ಈ ಸಮಾಜದಲ್ಲಿ ಇರಬಹುದು ನಿಜ. ಆದ್ರೆ ಈ ಸಮಾಜದ ಪ್ರತಿಯೊಂದು ಹೆಣ್ಮಕ್ಳು ಅದೇ ರೀತಿಯಾಗಿರ್ತಾರೆ, ಅದೇ ಕೆಲಸನೇ ಮಾಡ್ತಾರೆ ಅಂತ ನೀವೇನು ಅನ್ಕೊಂಡಿದ್ರೆ ಅದು ನಿಮ್ಮದ ಗಂಡು ಜಾತ ಹುಚ್ಚು ಕಲ್ಪನೆ. ಹೆಣ್ಣೆ ಜಗದ ಕಣ್ಣೆಂದು ಪೂಜಿಸುವ ಇಂದಿನ ಈ ಸಮಾಜದಲ್ಲಿ ಹೆಣ್ಮಕ್ಳ ಬದೆ ಅದು ನಡು ಬದಿಯಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಹೆಣ್ಬಗ್ಗೆ ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ಈ ನಿನ್ನ ರಕ್ತ ಜಾರತನದ ರಕ್ತವೆಂದು ಜಾಲಾಡುವ ಎಣ್ಣೆ ನಾಗರಾವಿಡಂತೆ ಎಡೆಗೆತ್ತಿ ನಿನ್ನ ಗೆಂದುಡಿ ಕತ್ತದೇ ಬಿಡಲಾರೆ. ಕೆಚ್ಚದ ಮುಂದೆ ಮಾಡಿ ಬಂದರೆ ಮುಂದೆ ಕಚ್ಚಲ ಬಂದದೆ ನಿಲ್ಸಾದ್ರೆ ಈ ನನ್ನ ಮತ್ತೆಯಿಂದ ಮಾತಾಡಿಸಲ್ಲ. ರೊಚ್ಚಿನಿಂದ ಹೊಯ್ದಾಡುತ್ತಿರುವ ನನ್ನ ಕ್ರೋಧಾಗ್ನಿಯ ಸಿಟ್ಟಿನಲ್ಲಿ ನಿನ್ನ ಶೀಲವನ್ನು
ಮಾಡಿ ಕೊಚ್ಚದೆ ಬಿಡಲಾರೆ. ಬಾರೇ ಕೋಮಲಾಂಗಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ನಾಯಿ ನೋಡು. ಹೆಣ್ಮಕ್ಳು ಇಟ್ಕೋ ಅರ್ಶನ ಕುಂಕುಮ ನಾಯಿ ನಾಡಿನ ಬಾವುಟ ಮಾಡ್ಕೊಂಡಿರೋರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನ ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವೋ ಕತ್ತರಿಸಾಕ್ಬಿಡ್ತೇವೆ. ಕೈ ಬಿಟ್ಟು ನಿಲ್ಲಲೇ ಈ ದಿವ್ಯ ನಾರಿಯನ್ನು. ಮಕ್ಕಳನ್ನು ಮುಟ್ತೀನಿ, ನಿನ್ನ ಕಣ್ಗುಡ್ಡೆನು ಈಗ ಕೇಳ್ತೀನಿ, ನಿನ್ನ ಮುಂದೆನೇ ಅವಳನ್ನು ನಾನೀಗ ಅನುಭವಿಸ್ತೀನಿ. ಆದರೆ ನನ್ನ ಈ ಪ್ರೇಮ ಚದುರಂಗದಾಟದಲ್ಲಿ ಧಾವಿಸಿ ಬಂದ ನೀನ್ಯಾರಲೇ ಮಗನೇ? ಇಂಥ ಹೆಣ್ಣು ಮಕ್ಕಳ ಮೇಲೆರಗಿ ತಮ್ಮ ಕಾಮರ ಜಾಲ ಬೀಸಿ ಅವರ ಕಣ್ಣು ಗುಡ್ಡೆಗಳನ್ನು ಕಿತ್ತು ಅವರ ರಕ್ತ ಕುಡಿಯಲು ಬಂದಿರುವ ಸತ್ಯವಂತ ಸತ್ಯ. ನಿನ್ನಂತಹ ಸಾವಿರಾರು ಪುಣ್ಯಗಳು ನನ್ನ ಸಾಹಸ ಸುಳಿಯಲ್ಲಿ ದಿನನಿತ್ಯ ಸತ್ತು ಹೋಗುತ್ತಿರುವಾಗ ನಿನ್ನ ಬೆದರಿಕೆ ನನಗಿಲ್ಲ. ಒಲಿದು ಇವಳನ್ನು ನನಗೆ ಒಪ್ಪಿಸಿ ಹೋದರೆ ಸರಿ, ಎಲ್ಲವಾದರೆ ನಿನ್ನ ಗತಿ ಅದೋ ಗತಿ. ನಿಮ್ಮಂತವರಿಗೆ ಪಣ ಕೊಟ್ಟಿರುವೆ ನಿತ್ಯ. ವಿಕ್ರಮ್, ರಥ ಬಂದ್ರೆ ಗಾಳಿ ಬೀಸತ್ತೆ, ಈ ಸತ್ಯ ಬಂದ್ರೆ ಬಿರುಗಾಳಿ ಬೀಸತ್ತೆ. ಇವನು ಅಂತಿಂತ ಸತ್ಯನಲ್ಲ. ಮುಖ್ಯ ಸಮಾಜದಿಂದ ಆಗುತ್ತಿರುವ ಅನ್ಯಾಯಕ್ಕೆ ಹಗಲು ಕೊಟ್ಟು ಭುಗಿಲೆತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿ ತನ್ನ ಸಾಮ್ರಾಜ್ಯವನ್ನೇ ಸ್ಥಾಪಿಸಬೇಕೆಂದು ಹಠಬದ್ಧ ಹಠವಾಗಿ ಈ ಪರಮ ಸತ್ಯ ರಥ ಬಂದ್ರೆ ಗಾಳಿನೂ ಬೀಸಬಹುದು, ನೀನ್ ಬಂದ್ರೆ ಬಿರುಗಾಳಿನೂ ಬೀಸಬಹುದು. ಆದರೆ ಈ ವಿಕ್ರಮ ಕಾಲಿಟ್ಟರೆ ಇಡೀ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗುವುದು. ನೀನಾಗೆ ನೀನು ಅವಳನ್ನು ಒಪ್ಪಿಸು. ನಿನ್ನ ಎಚ್ಚರಿಕೆಯ ಮಾತಿಗೆ ಹೆದರಿ ಇವಳನ್ನು ಕೈ ಬಿಟ್ಟು ನನ್ನ ಕೆಚ್ಚದೆ ಬಿಚ್ಚಿಸಿಕೊಳ್ಳುವಂತ ನಾಮರ್ಥ ನಾನಲ್ಲ. ಒಮ್ಮೆ ಕರಕ್ಕೆ ಕಂಕಣ ಕಟ್ಟಿ ರಣರಂಗಕ್ಕೆ ವೀಳು ಕೊಟ್ಟು ನಿಮ್ಮಂತವರಿಗೆ ತೊಡೆ ತಟ್ಟಿ ಹೊಡೆದರೆ ನಿನ್ನಂತ ಸಾವಿರ ಕುಂಡಿಗಳ ರಕ್ತವನ್ನು ಒಂದೇ ಕ್ಷಣದಲ್ಲಿ ಹೀರು ಬಿಡುತ್ತೇನೆ. ನಿನ್ನಲ್ಲಿ ಗಂಡನೇ ತಾಕತ್ತಿದ್ದರೆ, ನೀನು ಗಂಡಸೇ ಆಗಿದ್ದರೆ ಮುಟ್ಟು ಬಾರಲೇ ಇವಳನ್ನು. सत्या, इस बात सुनकर गली का कुत्ते की कहानी याद आ गई. गली का कुत्ता एक बार जंगल गया था. पहले पहले सब डर गए, मगर बाद में मेरे जैसे शिकार ने उसे ऐसा मौत दिया कि भगवान ने भी तो सृजन देने के लिए अभी तक सोच रहा है. वैसा ही तेरा ही हाल होगा. ಈ ಶಕ್ತಿಯನ್ನು ನನ್ನಲ್ಲಿ ತೋರಿಸುತ್ತಿರುವ ನೀನು ಈ ಹಿಂದೆ ನಿನ್ನ ಮಲತಾಯಿಯ ಕೊಲೆಯಾದಾಗ ಎಲ್ಲಿ ಹೋಗಿತ್ತಲೇ? ತಾಕತ್ತಿನ ತಲವಾರು ನಿನ್ನ ಹತ್ತಿರ ಇದ್ದಿದ್ದ ನೀ ನಿಮ್ಮ ಅಪ್ಪನ ಮಗನ ಮಗನೇ ತೋರಿಸಬೇಕಾಗಿತ್ತಲೇ ಆ ನಿನ್ನ ಪೌರುಷ. ವಿಕ್ರಮ್.